ವೀಕ್ಷಕರೇ, ಬಿಸಿಸಿಐ ಇಟ್ಟಿದ್ದು ದೊಡ್ಡ ಷರತ್ತುಗಳನ್ನು. ಇನ್ನು ವೀಕ್ಷಕರೇ, ಈ ಒಂದು ಷರತ್ತುಗಳನ್ನು ನಿರ್ಧಾರ ತೆಗೆದುಕೊಂಡು ಐಸಿಸಿ ದುಬೈನಲ್ಲಿ ನಡೆಸಲಿದೆ ಚಾಂಪಿಯನ್ಸ್ ಟ್ರೋಫಿಯ. ವೀಕ್ಷಕರೇ, ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ತಂಡವು ಪಾಕಿಸ್ತಾನ ತಂಡಕ್ಕೆ ಎಂಟ್ರಿ ಕೊಡಬೇಕಾ ಅಥವಾ ಇಲ್ವಾ ಎಂಬುದನ್ನು ಈಗಲೇ ದಯವಿಟ್ಟು ಕಾಮೆಂಟ್ನ ಮಾಡಿ ತಿಳಿಸಿ. ಹಾಗೂ ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಆಡುವ 11ರ ಬಳಗವನ್ನು ಕೂಡ ಇದೇ ಒಂದು ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನಾವು ಹೇಳಿದಂಥ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ. ವೀಕ್ಷಕರು, ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ಇದೀಗ ಭಾರತ ತಂಡವು T20 ವರ್ಲ್ಡ್ ಕಪ್ ಪಂದ್ಯಾವಳಿಯನ್ನು ಗೆದ್ದುಕೊಂಡಿತು. ಹೌದು ವೀಕ್ಷಕರೇ, 2024ರ ಟ್ರೋಫಿಯನ್ನು ಭಾರತ ತಂಡವು ಎತ್ತಿ ಹಿಡಿಯುವುದರಲ್ಲಿ ಯಶಸ್ವಿಯಾಗಿತ್ತು. ವೀಕ್ಷಕರೇ, 17 ವರ್ಷಗಳ ಬಳಿಕ ಟೀಮ್ ಇಂಡಿಯಾ ತಂಡವು ಈ ಒಂದು T20 ವರ್ಲ್ಡ್ ಕಪ್ನಲ್ಲಿ ಗೆದ್ದು ಬೀಗಿತು. ಇನ್ನು ವೀಕ್ಷಕರೇ, ಇದೀಗ ಭಾರತ ತಂಡವು 2025ರ ಚಾಂಪಿಯನ್ಸ್ ಟ್ರೋಫಿಗಾಗಿ ಪಾಕಿಸ್ತಾನ ನಾಡಿಗೆ ಎಂಟ್ರಿ ಕೊಡಲಿದ್ದು, ಹಾಗೆ ಎಂಟ್ರಿ ಕೊಡುವುದಕ್ಕಿಂತ ಮುಂಚಿತವಾಗಿ ಬಿಸಿಸಿಐ ಮಂಡಳಿಯು ಐಸಿಸಿ ಮುಂದೆ ದೊಡ್ಡ ಷರತ್ತುಗಳನ್ನು ಇಟ್ಟಿದೆ. ಇನ್ನು ಈ ಒಂದು ಷರತ್ತುಗಳನ್ನು ಅನ್ವಯಿಸಿದ ಐಸಿಸಿಯು ದುಬೈನಲ್ಲಿ ಪಂದ್ಯವನ್ನು ನಡೆಸಲಿದ್ದು, ಇದೀಗ ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳಿಗೆ ಸಂತೋಷದ ಸುದ್ದಿಯಾಗಿದೆ. ವೀಕ್ಷಕರೇ, ಬಿಸಿಸಿಐ ಮಂಡಳಿಯು ಐಸಿಸಿ ಮುಂದೆ ಇಟ್ಟಂಥ ದೊಡ್ಡ ಷರತ್ತುಗಳು. ಮೊದಲನೇದಾಗಿ, ನಮ್ಮ ಟೀಮ್ ಇಂಡಿಯಾ ತಂಡವು ಪಾಕಿಸ್ತಾನ ನಾಡಿಗೆ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಾವಳಿಯನ್ನು ಆಡಲು ಅಲ್ಲಿ ಬರಬೇಕಾದರೆ ಸುರಕ್ಷಿತವಾದ ಸೆಕ್ಯೂರಿಟಿ ಜೊತೆಗೆ ಭದ್ರತೆಗಳು ಕೂಡ ಇರಬೇಕು. ಇನ್ನು ಎರಡನೇದಾಗಿ, ಟೀಮ್ ಇಂಡಿಯಾ ತಂಡವು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಬೇಕಿದ್ದರೆ ಇಂಡಿಯಾ ಆಡುವಂಥ ಪಂದ್ಯಗಳನ್ನು ದುಬೈನಲ್ಲಿ ನಡೆಸಬೇಕು. ಹಾಗೆ ಮೂರನೇ ಷರತ್ತನ್ನು ಅನ್ವಯಿಸಬೇಕಾದರೆ ಈ ಒಂದು ಪಂದ್ಯಾವಳಿಯನ್ನು ಬೇರೆ ದೇಶದಲ್ಲಿ ನಡೆಸಿಕೊಡಬೇಕೆಂದು ಇದೀಗ ವೀಕ್ಷಕರೇ, ಬಿಸಿಸಿಐ ಮಂಡಳಿಯು ಐಸಿಸಿ ಮುಂದೆ ಈ ದೊಡ್ಡ ಷರತ್ತುಗಳನ್ನು ಇಟ್ಟಿದೆ. ಇನ್ನು ವೀಕ್ಷಕರೇ, ಈ ಷರತ್ತುಗಳನ್ನು ತೆಗೆದುಕೊಂಡು ಇದೀಗ ಐಸಿಸಿ ಮಂಡಳಿಯು ದೊಡ್ಡ ಸಭೆಯನ್ನು ನಡೆಸುತ್ತಿದೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಅಪ್ಡೇಟ್ಸ್. ಹಾಗೆ ವೀಕ್ಷಕರೇ, ನಿಮ್ಮ ಅನಿಸಿಕೆಗಳನ್ನು ಕೂಡ ದಯವಿಟ್ಟು ಈಗಲೇ ಕಾಮೆಂಟ್ನ ಮಾಡಿ ತಿಳಿಸಿ.